ಎಲ್ಲರಿಗೆ ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನ ಶೇಖರಣೆ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಥರ ಮಂದಗ ಐತಿ ನೋಡ್ರಿ. ಚಪಾತಿಯಾಗಾದ್ರೆ ತಿನ್ಬೋದ್ರಿ, ಹೋಳಿಗೆಯಾಗಾದ್ರೆ ತಿನ್ಬೋದು, ಹಂಗಾದ್ರೆ ಜ್ಯೂಸ್ ಕುಡ್ದಂಗೆ ಹಂಗಾದ್ರೆ ಕುಡಿಬೋದು ನೋಡ್ರಿ. ಮಸ್ತ್ ಟೇಸ್ಟ್ ಇರ್ತೈತ್ರಿ ಇದು. ಈಗ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಇವತ್ತು ಮಾವಿನ ಹಣ್ಣಿನ ಶೇಖರಣೆ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಚೆನ್ನಾಗಿ ತೊಳೆದು ತುಂಬಿ ಹೆಚ್ಚಿಟ್ಕೊಂಡು ನೋಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಈಗ ಒಂದೊಂದಾಗಿ ಕಟ್ ಮಾಡ್ಕೊಂತ ನೋಡ್ರಿ. ಇದೇ ಥರ ಓಸ ಕಟ್ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಹಣ್ಣು ಕಟ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಈಗ ಶೇಖರಣೆ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಈ ಥರ ನೋಡ್ರಿ ಈ ಥರ ತಗೋಬೇಕು. ಹಿಂಗೆ ಸ್ಪೂನಿಲ್ಲಿ ತೆಗೆದ್ರೆ ಈಜಿ ಆಕತ್ರಿ ಶೇಖರಣೆ ಮಾಡೋಕ್ಕೆ. ನೋಡ್ರಿ ಈ ಥರ ತೆಗಿಬೇಕು. ಸ್ಪೂನಿಲ್ಲಿ ಆದ್ರೆ ತೆಗಿಬೋದ್ರಿ, ಚಾಕುಲಿ ಆದ್ರೆ ತೆಗಿಬೋದು ನೋಡ್ರಿ. ಹಿಂಗೆ ಉಳ್ಕೊಂಡೆ ಅಂದ್ರೆ ಮತ್ತೆ ಹಿಂಗೆ ಒತ್ತಿ ತೆಗಿಬೋದ್ರಿ. ಶಿಪ್ದ ಶಿಲೆ ಹೆಚ್ಚಗಬಾರ್ದ್ರಿ ಹಣ್ಣು. ಈ ಥರ ತೆಗೆದು ಮಾಡಿದ್ರೆ ಚೆನ್ನಾಗಿ ಬರ್ತೈತ್ರಿ ಶೇಖರಣೆ. ನೋಡ್ರಿ ಈ ಥರ ಸ್ವಲ್ಪ ಉಳಿದೆ ಅಂದ್ರೆ ಮತ್ತೆ ಹಿಂಗೆ ಸ್ಪೂನಿಲ್ಲೇ ಹಿಂಗೆ ಒತ್ತಿ ತೆಗಿಬೇಕ್ರಿ, ಬ್ರಷ್ ಮಾಡಿ. ನೋಡ್ರಿ ಓಸ್ ಕಟ್ ಮಾಡಿ ಶೇಖರಣೆ ಹಣ್ಣು ಕಡಿಗೆ ಮಾಡಿ ಇಟ್ಕೊಂಡನಿ. ಈಗ ಸ್ಪೂನಿಲ್ಲರ ಆಲಿ ಈ ಥರ, ಕಡಗೊಲಿಲ್ಲರ ಆಲಿ ಈ ಥರ ಬ್ರಷ್ ಮಾಡ್ಬೇಕ್ರಿ. ಈ ಥರ ಬ್ರಷ್ ಮಾಡಿ ಸಣ್ಣಗೆ ಹಿಂಗೆ ಕೈ ಆಡಿದ್ರೆ ಬ್ರಷ್ ಆಕತ್ರಿ. ನೋಡ್ರಿ ಈಗ ರೆಡಿ ಆಗೈತಿ. ಈಗ ಇದಕ್ಕೆ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋಣ್ರಿ. ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕ್ರಿ. ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಬೇಕ್ರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಯಬೇಕು ನೋಡ್ರಿ. ನಾ ಇಲ್ಲೇ ಅರ್ಧ ಕಪ್ ಹಾಕ್ಯಂದ ನೋಡ್ರಿ. ಏಲಕ್ಕಿ ಶುಂಠಿ ಪುಡಿ ಮಾಡಿ ಇಟ್ಕೊಂಡ್ರಿ ಹಾಕ್ಯಂತ ನೋಡ್ರಿ. ಈ ಥರ ಕೈ ಆಡಿದ್ರೆ ಬೆಲ್ಲ ಲಘು ಕರಗ್ತೈತ್ರಿ. ಒಂದು ಸ್ವಲ್ಪ ಹಿಂಗೆ ಕೈ ಆಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಹಳಕ್ಕಿದ್ರೂ ಕರಗ್ತೈತಿ ನೋಡ್ರಿ. ನಿಮಗೆ ತೀರ ಮಂದಗ ಅನ್ಸಿದ್ರೆ ಹಾಲು ಹಾಕ್ಯಬೋದ್ರಿ. ನೋಡ್ರಿ ಶೇಖರಣೆ ಈ ಥರ ರೆಡಿ ಆಗೈತಿ ನೋಡ್ರಿ. ಇಷ್ಟ ಸುಲಭವಾಗಿ ಶೇಖರಣೆ ಮಾಡ್ಬೋದ್ರಿ. ಹೋಳಿಗೆಯಾಗಾದ್ರೆ ತಿನ್ಬೋದ್ರಿ, ಚಪಾತಿಗಾದ್ರೆ ತಿನ್ಬೋದು, ಹಂಗಾದ್ರೆ ಕುಡಿಬೋದು ನೋಡ್ರಿ. ಅಷ್ಟು ಸೂಪರ್ ಇರ್ತೈತಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.
ನೋಡಿ ಈ ಥರ ಮಂದಗಾಗೈತೆ ನೋಡಿರಿ.